ಸಿದ್ದು ಕಣಬರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲಾಧ್ಯಕ್ಷ. ನನ್ನ ಜೊತೆ ಬೆಳಗಾವಿ ಜಿಲ್ಲೆಯ ಸರ್ವ ಸೈನಿಕರು ಸಹ ಅದಾರ. ಇವರೆಲ್ಲ ಯಾಕೆ ಬಂದಾರಪ್ಪ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲಾ ಪಂಚಾಯತಿ ಶಿಒ ಕಚೇರಿಗೆ ಅಂತಂದ್ರೆ, ಮೊದಲನೇದಾಗಿ ನಂದೇ ಹೇಳ್ತೇನೆ. ನಂದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಅಮಟೂರು ಗ್ರಾಮ ಪಂಚಾಯತಿ. ಅಮಟೂರು ಗ್ರಾಮ ಪಂಚಾಯತಿ ಒಳಗ ಹಿಂದಿನ ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಭ್ರಷ್ಟ, ನೀಚ, ಅಯೋಗ್ಯ PDO ಸೇರಿ ಸರಾಸರಿ ಒಂದು 4 ರಿಂದ 5 ಲಕ್ಷ ರೂಪಾಯಿಯನ್ನ ಲೂಟಿ ಹೊಡ್ತಾರೆ. ಇದು ನನಗ ಎದುರಿಗೆ ಕಾಣುವಂಥದ್ದು. ಮೇಲಾಗೆ ಅದ್ರಿಗೆ ಬೇಕಾಗುವಂತ ಎಲ್ಲ ಕಾಗದ ಪತ್ರಗಳನ್ನು ಸಹ ನಾ ಇವತ್ತಿನ ದಿವಸ ಕ್ರೋಢೀಕರಣ ಮಾಡಿ ನಾನು ಹತ್ತಿರ ಇಟ್ಕೊಂಡೇನು. ಆಮೇಲೆ ಈ ಶಿವ ಅವರಿಗೆ ಕಚೇರಿಗೆ ಬಂದ ಮನವಿ ಸಹ ನೀಡಿದ್ದೇನೆ. ಮನವಿ ನೀಡಿ ಇವತ್ತಿಗೆ 4 ರಿಂದ 5 ತಿಂಗಳಾಯ್ತು. 4 ರಿಂದ 5 ತಿಂಗಳಾಗಿ ಲಕ್ಷಾಂತರ, ಒಂದು 7-8 ಲಕ್ಷ ರೂಪಾಯಿ ಭ್ರಷ್ಟಾಚಾರ ನಡೆದೈತಿ. ಅಲ್ಲಿ ಇರುವಂತ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು ಅಥವಾ PDO ಇರ್ಬೋದು. ಇವ್ರು ಏನ್ ಮಾಡಿದಾರಪ್ಪ ಅಂದ್ರೆ, ಹೆಸರಿಗೆ ನೆಪ ಮಾತ್ರಕ್ಕೆ ಒಬ್ಬ ಗುತ್ತಿಗೆದಾರನ್ನ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿ ಇಲ್ಲಿ ಸಿಡಿ ಹಾಕಿದನು, ಇಲ್ಲಿ ಬ್ರಿಡ್ಜ್ ಕಟ್ಟಿದನು, ಇಲ್ಲಿ ಜನತಾ ಮನೆಯನ್ನು ಕಟ್ಟಿದನು ಅಂತೇಳಿ ಸುಳ್ಳು ಕಾಗದ ಪತ್ರಗಳನ್ನು ಸೃಷ್ಟಿ ಮಾಡಿ 5 ರಿಂದ 6 ಲಕ್ಷ ರೂಪಾಯಿ ಬಿಲ್ಲನ್ನು ತೆಗೆದಾರ. ನಾವು ಈಗಾಗಲೇ ಈ CO ಅವರ ಆಫೀಸಿಗೆ ಬಂದ ಮತ್ತೆ ಇಲ್ಲಿ ಕೊಟ್ಟಿ ಬಿಲ್ಲನ್ನ ತೆಗೆದಾರು. ಮೇಲಾಗಿ PDO ಅವರ ಸಹ ಅದಕ್ಕೆ ಇಲ್ಲ ನಮ್ದು ತಪ್ಪಾಗೈತೆ ಅಂತೇಳಿ ಒಪ್ಕೊಂಡಾರ. ಅವತ್ತಿನ ದಿವಸ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಒಪ್ಕೊಂಡಾರ. ಅದನ್ನೆಲ್ಲ ನಾನು ಮಾಹಿತಿ ಇಲ್ಲಿ ಜಿಲ್ಲಾ ಪಂಚಾಯತಿ CO ಆಫೀಸ್ ಅವರಿಗೆ ಮಾಹಿತಿ ನೀಡಿದೆನು. ಇವ್ರ 4-5 ತಿಂಗಳಿಂದ ನಾ ಮನವಿ ನೀಡಿದನು. ಆ ಮನವಿಯನ್ನು ಇವ್ರು ಏನ್ ಮಾಡಿದಾರ ಅಂದ್ರೆ, ಸಂಬಂಧಪಟ್ಟಂತ ತಾಲೂಕ್ ಪಂಚಾಯತಿ EO ಬೈಲಹೊಂಗಲಕ್ಕೆ ಕಳಿಸಿದಾರ. ಇವತ್ತಿಗೆ 5 ತಿಂಗಳಾದ್ರೂ ಆ EO ಅವರು ಸಹ ಅಲ್ಲಿ ಬಂದು ಇದು ಏನಾಗೈತಿ ಏನಾಗಿಲ್ಲ ನೋಡಿಲ್ಲ. ಇದು ಒಂದು ಪ್ರಾಬ್ಲಮ್. ಆಮೇಲೆ ಇನ್ನ ಇವರು ಕೊಡ್ಲಿವಾಡ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ಬರುವಂತವ್ರು. ಇವರು ಆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗ ಅಲ್ಲಿ ನಡೆದಂತ ಹಗರಣಗಳನ್ನ, ಸಾಕಷ್ಟು ಹಗರಣಗಳನ್ನ ಮಾಹಿತಿ ಹಕ್ಕಿನೊಳಗ ನಾವು ಮಾಹಿತಿ ಕೇಳಿದ್ರೆ, ಮೊದಲನೇದ ಅಲ್ಲಿ ಇರುವಂತ ಅಲ್ಲಿ ಯಾರದಾನೋ ಪುಣ್ಯಾತ್ಮ ಅಯೋಗ್ಯ ಅವ್ ಮಾಹಿತಿನ ಕೊಡಂಗಿಲ್ಲ. ಯಾವ ಹೇಳ್ತೀನಿ, EO ಹೇಳ್ತೀವಿ, CO ಹೇಳ್ತೀವಿ ಹೇಳೋಗ ಅವನು ಏನ್ ಮಾಡ್ತಾನ ನೋಡ್ತಾನ. ನಾನು ಅವನಿಗೂ ದುಡ್ಡು ಕೊಟ್ಟಿರ್ತಾನು, EOಗೂ ಕೊಟ್ಟಿರ್ತಾನೆ. ನೀ ಏನ್ ಮಾಡಾವದಿ ಅಂತ ಕೇಳ್ತಾನ. ನೇರವಾಗಿ ಇದ ಪ್ರಶ್ನೆನ ಕೇಳ್ತಾನ PDO. ಆ ಪ್ರಶ್ನೆಯನ್ನು ತಗೊಂಡೋಗಿ EO ಅವ್ರಿಗೆ ಹೇಳಿದ್ರ, EO ಅವ್ರು ಏನ್ ಮಾಡಕ್ ಬರುದಿಲ್ರಿ, ನಾ ಏನ್ ಮಾಡ್ರಿ, ಅವ್ ಹಿಂಗ್ರಿ ಇವ್ ಹಿಂಗ್ರಿ ಅಂತ. ಅಂದ್ರ ನಾ ಯಾಕೆ ಇದನ್ನ ಪ್ರಶ್ನೆ ಕೇಳ್ತಾನಂದ್ರ, ಸಾರ್ವಜನಿಕರು ಸಾಕಷ್ಟು ಕಷ್ಟಪಟ್ಟು ಇವತ್ತು ಕಡ್ಡಿ ಪಟ್ಟಿಗೆ ಇರ್ಬೋದು, ಕೊಲ್ಗೇಟ್ ಇರ್ಬೋದು, ಇನ್ನಿತರ ಸಾಮಾನುಗಳನ್ನ ಖರೀದಿ ಮಾಡ್ತಾರ ಅಥವಾ ದುಡಿದ ನಿಮಗ ಅವ್ರ ಕಷ್ಟಪಟ್ಟು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸನ ಹಿಂದಾಕಿ ಅಥವಾ ಅವರ ಹಟ್ಟಿಯನ್ನು ಕಟ್ಟಿ ನಿಮಗ ತೆರಿಗೆಯನ್ನು ಕಟ್ತಾರ ರಾಜ್ಯ ಸರ್ಕಾರಕ್ಕೆ. ಮೊದಲನೇದಾಗಿ ರಾಜ್ಯ ಸರ್ಕಾರದ ಈ ಕಂದಾಯ ಅಧಿಕಾರಿಗಳು ಅಥವಾ ರೆವಿನ್ಯೂ ಇದ್ಯಾವ ಡಿಪಾರ್ಟ್ಮೆಂಟ್ ಐತಲ್ಲ, ಇವ್ರಿಗೆ ನಾಚಿಕೆ ಅವರು ಏನಾರ ಇದ್ದಿದ್ದ ಆದ್ರೆ ಮಿನಿಸ್ಟರ್ಗೆ ನೀವು ಬಂದು ನೋಡ್ಬೇಕು ಬೆಳಗಾವಿ ಜಿಲ್ಲೆಗೆ. ಈಗ ಏನ್ ವಿಷಯ ಹೇಳತ್ತಲ್ಲ, ಇವ್ರದ್ದು 5 ಜನತಾ ಮನೆಯನ್ನ ಸರ್ಕಾರಿ ನೌಕರರಿಗೆ ಕೊಟ್ಟಿದ್ದಾರೆ. ಪಂಚಾಯತ್ ರಾಜ್ ಇಲಾಖೆ ಸಚಿವ 5 ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗ 5 ಜನತಾ ಮನೆಯನ್ನ ಸರ್ಕಾರಿ ನೌಕರರಿಗೆ ಕೊಟ್ಟಿದ್ದಾರು. ಈ ಮನುಷ್ಯ ಪ್ರಶ್ನೆ ಮಾಡ್ತಾನ. ಮೇಲಾಗಿ ಇವನ ಮೇಲೂ ಅವತ್ತಿನ ದಿವಸ ಹಲ್ಲೆ ಹಾಕಿ, ಅವತ್ತಿನ ಸಂದರ್ಭದೊಳಗೆ ನಾವು ಹೋಗಿ ಏನೋ ಮಾಡಿ ಭೇಟಿಯಾಗಿ EO ಅವ್ರಿಗೆ ಭೇಟಿ ಆದವು. EO ಅವ್ರು ಕೋರ್ಟಿಗೆ ಹಾಕಿರೋದು. ಕೋರ್ಟಿಗೆ ನಾನು ಸಹ 4-5 ಬಾರಿ ಆ ಕೋರ್ಟಿನ ಡೇಟಿಗೆ ಹೋಗಿ ಅಟೆಂಡ್ ಆಗಿ ಬಂದಿರು. ಆದರೂ ಸಹ ಅವರು ಸವದತ್ತಿ ತಾಲೂಕು EO ಅವರು ಯಶವಂತ್ ಕುಮಾರ್ ಅವ್ರಿಗೆ 100 ಬಾರಿ ನಾನು ಫೋನ್ ಹಚ್ಚಿದ್ರು. ಸರ್ ಹೇಳ್ತೇನ್ರಿ ಕೇಳ್ತೇನ್ರಿ. ಅಂದ್ರೆ ನಿಮಗ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ದ ಅಂತ ತಿಳ್ಕೊಬೇಕು ನೀವು. ಸರ್ಕಾರ ಸಾರ್ವಜನಿಕರು ಸಾಕಷ್ಟು ನಿಮಗ ವಾಹನದ ಸೌಕರ್ಯವನ್ನು ಕೊಟ್ಟಿರ್ತದೆ, ಡಿಸೈಲ್ ಕೊಡ್ತೈತಿ, DAD ಕೊಡ್ತೈತಿ, ಮೇಲಾಗಿ ನಿಮಗ ವಸ್ತಿ ಸಹ ಕೊಟ್ಟಿರಿ. ಇಷ್ಟೆಲ್ಲ ನೀವು ಸೌಕರ್ಯನ ಸರ್ಕಾರದಿಂದ ಪಡೆದುಕೊಂಡು ಸಾರ್ವಜನಿಕರಿಗೆ ನೀವು ಮೋಸ ಮಾಡೋದು ಆದ್ರೆ ಇರುದು ಅದಕ್ಕಂತ ನಮ್ಮ ಪ್ರಶ್ನೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ. ಮತ್ತ ಈಗಾಗಲೇ ಇವರು ಮನವಿ, ನಂದು ಇನ್ನೂ 4-5 ಮನವಿಗಳು ಅದಾವಿ. ಇವನ್ನೆಲ್ಲಾನು ಕೊಟ್ಟು ನಾವು 5 ತಿಂಗಳಾದ್ರೂ ನೀವು ಯಾರು ಸಹ ಅಲ್ಲಿಗೆ ಬಂದು ಇಲ್ಲಿವರೆಗೂ ಭೇಟಿ ನೀಡಿಲ್ಲ ಅಂತಂದ್ರೆ ನೀವು ಇರೋದು ಅದಕ್ಕಂತ ನಮ್ಮ ಪ್ರಶ್ನೆ. ನಿಮಗೆ ನೀಗೋದಿಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಸಾಕಷ್ಟು ಯುವಕರು ಅಲ್ಲೇ ನಿರುದ್ಯೋಗ ಸಮಸ್ಯೆಯಿಂದ ಬಳಲಾತಾರ.
ಪುಕ್ಷಟ್ಟಿಯಾಗಿ ಸಂಬಳ ಪಡ್ಕೊಳ್ತಾರೆ. ಯಾಕೆ ಪಡ್ಕೊಳ್ತಾರೆ? ಸಾರ್ವಜನಿಕರಿಗೆ ನಿಜವಾದ ಸೇವೆ ನೀಡ್ಬೇಕು ನೀವು. ಮೇಲಾಗಿ ಎಲ್ಲಾ ಗ್ರಾಮ ಪಂಚಾಯತಿ ಒಳಗ ಯಾವ ನೀಚ ಅಯೋಗ್ಯ ಏನದು ಶುದ್ಧ ಕುಡಿಯುವ ನೀರಿನ ಘಟಕನ್ನ ಮೇಂಟೈನ್ ಮಾಡತ್ತಾನ. ಎಲ್ಲಾ ಗ್ರಾಮ ಪಂಚಾಯತಿ ಒಳಗ ನಾ ಈಗಾಗಲೇ ಕೇಳ್ಕೊಂಡಿದ್ದು 3,000 ರೂಪಾಯಿ ಅಮೌಂಟ್ ಅನ್ನು ಅದಕ್ಕೆ ಕೊಡ್ತಾರ ಎಲ್ಲಾ ಗ್ರಾಮ ಪಂಚಾಯತಿ ಒಳಗೆ. ಅದನ್ನ ಹಿಂದಿನ ಶಿವ ಅವ್ರಿಗೆ ನಾವು ಹೇಳಿದ್ರು, ಯಾವ್ದು ಗ್ರಾಮ ಪಂಚಾಯತಿ ನೀವು ಅದನ್ನ ಡೈರೆಕ್ಟ್ ಆಗಿ ತಿಳಿಸಿ ಹೇಳ್ರಿ. ನಮ್ಗೆ ನಾವ್ ಇಡೀ ಗ್ರಾಮ ಪಂಚಾಯತ್ ಇಡೀ ಬೆಳಗಾವಿ ಜಿಲ್ಲಾ ಅಡ್ಡಾಡಿ ಎಲ್ಲಾನು ತೊಗೊಂಡ್ಬರ್ಬೇಕಂದ್ರೆ ನಮ್ದು ಮನಿ ಮಠ ಎಲ್ಲಾ ಮಾರ್ಬೇಕಾಕತಿ. ಇವ್ರು ಸಂಬಳ ತಗೋದು, ನಾವು ಅಡ್ಡಾಡಿ ತಗೊಂಬಂದು ಇವ್ರಿಗೆ ಕೊಡು. ಇದೊಂದು ನಮ್ಮ ಕರ್ಮ. ಅದಕ್ಕೆ ನಾವೇನ್ ಹೇಳತ್ತವಂದ್ರ ಯಾವ ಅಯೋಗ್ಯ ಕಾಂಟ್ರಾಕ್ಟರ್ 3,000 ರೂಪಾಯಿ ಪ್ರತಿ ಗ್ರಾಮ ಪಂಚಾಯತಿ ಅಂದ್ರೆ ಶುದ್ಧ ಕುಡಿಯುವ ನೀರಿನ ಘಟಕದ ಅಮೌಂಟ್ ಅನ್ನು ತಗೊಳತಾನೋ ಅವು ಯಾವ ಎಲ್ಲಿ ಚಾಲು ಇಲ್ಲ. ಅಗದಿ ನಿಮ್ಗ ಕಣ್ಣಿಗೆ ಕಾಣಬೇಕಂದ್ರೆ ಇಲ್ಲೇ DC ಅವರ ಗ್ರೌಂಡಿನಾಗ ಐತಿ. ಇಲ್ಲೇ ಇಲ್ಲ ಕುಡಿಯಾಕ ನೀರು, ಅವು ಬಂದಾಗಿದಾವ. ಅಲ್ಲಿ ನಮ್ಮ ನ್ಯಾಯಾಲಯ ಇಲಾಖೆ ಒಳಗ ಒಂದೈತೆ, ಅದು ಬಂದೈತೆ. ಇವನ್ನೆಲ್ಲಾನು ಸರ್ಕಾರ ಸಾಕಷ್ಟು ಅನುದಾನ ಬಿಡುಗಡೆ ಮಾಡ್ತೈತಿ. ಆ ಕಾಂಟ್ರಾಕ್ಟರ್ ಗುತ್ತಿಗೆದಾರ ನುಂಗಿ ನೀರು ಕುಡಿದು ಹೋಗಿ ಬಿಡತಾನ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಮತ್ತೊಮ್ಮೆ ಮುಗಿದೊಮ್ಮೆ 100 ಬಾರಿ ನಿಮಗೆ ಕೈ ಮುಗಿದು ಕಾಲು ಮುಗಿದು ಹೇಳ್ತೇವೆ ನಾವು. ಇವನ್ನೆಲ್ಲ ನೋಡ್ರಿ, ಸರ್ಕಾರಕ್ಕೆ ಸಾಕಷ್ಟು ಸಂಬಳ ಸಾರ್ವಜನಿಕರ ತೆರಿಗೆಯನ್ನು ಕಟ್ಟಾತಾರ. ಇದು ದುರುಪಯೋಗ ಬಹಳ ಆಗ. ಆದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಆ ಕಡೆ ಗಮನ ಹರಿಸಿ ಸರ್ಕಾರದ ದುಡ್ಡು ಹಾಳಾಗದಂತೆ ತಾವು ತಡೆಯಿರಿ ಅಂತ ಹೇಳಿ ಈ ಮೂಲಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತಮ್ಮಲ್ಲಿ ಬೇಡಿಕೊಳ್ಳುತ್ತದೆ. ನಾವು ಈಗಾಗಲೇ ಮಾನ್ಯ CEO ಅವ್ರನ್ನ ಭೇಟಿಯಾಗಿ ಇವೇನಾಗಿದಾವು ಏನೇನಿಲ್ಲ ಅನ್ನೋದನ್ನ ತಿಳ್ಕೊಂಡು ಬಂದ ಮತ್ತೊಮ್ಮೆ ಸಾರ್ವಜನಿಕರಿಗೆ ಹೇಳ್ತೇವೆ. ನೀವು ಆ ಅಧಿಕಾರಿಗಳಿಗೆ ಅಲ್ಲೇ ಕಾಮೆಂಟ್ ಮೂಲಕ ಸಾಕಷ್ಟು ಕಾಮೆಂಟ್ಗಳು ಮಾಡ್ತಿರಲ್ಲ, ಆ ತರ ಕಾಮೆಂಟ್ ಮಾಡಿ ಅವ್ರಿಗೆ ನೀವು ಕೇಳುವಂತ ವ್ಯವಸ್ಥೆ ಮಾಡ್ರಿ ಅಂತೇಳಿ ಬೇಡಿಕೊಂತ ತಮ್ಮಲ್ಲಿ ಹಣ ಹಾಳು ಮಾಡುತ್ತಿರುವ ಭ್ರಷ್ಟ ನೀಚ ಅಯೋಗ್ಯ ಒಂದಿಷ್ಟು ಅಧಿಕಾರಿಗಳಿಗೆ ಮೇಡಮ್ ಫೋನ್ ತಗೊಂಡು ಭ್ರಷ್ಟ ನೀಚ ಅಯೋಗ್ಯ ಒಂದಿಷ್ಟು ಶಕುಂತಲಾ ಮೇಡಮ್ ಅಧಿಕಾರಿಗಳಿಗೆ